world, the Lord has come. ಹೌದು ಪ್ರಿಯರಾದ ದೇವ ಮಕ್ಕಳೇ, ದೇವರು ಈ ಲೋಕಕ್ಕೆ ಬಂದಿದ್ದರಿಂದ ಈ ಭೂಲೋಕದಲ್ಲೆಲ್ಲ ಆನಂದ ಉಂಟಾಗಲಿ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನದಲ್ಲೂ ಕೂಡ ನಾವು ನೋಡೋದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ಈ 2024ನೇ ವರ್ಷದ 11 ತಿಂಗಳನ್ನು ಅದ್ಭುತವಾಗಿ ಹಾದು ಬಂದು 12ನೇ ತಿಂಗಳಿನ ಮೊದಲನೇ ದಿನವನ್ನು ಕಾಣುವಂತೆ ಆತನು ಕೊಟ್ಟ ಕೃಪೆಗಾಗಿ ಮೊದಲನೇದಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಡಿಸೆಂಬರ್ ತಿಂಗಳನ್ನು ನೋಡುವುದಾದರೆ ಅದು ಯೇಸು ಕ್ರಿಸ್ತನು ಜನಿಸಿದ ತಿಂಗಳು ಎಂಬುದಾಗಿ ವಿಶ್ವದಾದ್ಯಂತ ಆಚರಿಸುತ್ತಾರೆ ಮತ್ತು ವಿಶ್ವದ ದೊಡ್ಡ ಹಬ್ಬ ಎಂಬುದಾಗಿ ಕೂಡ ಈ ಕ್ರಿಸ್ಮಸ್ ತಿಂಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಹೌದು ಪ್ರಿಯರಾದ ದೇವರೇ, ಈ ಡಿಸೆಂಬರ್ ತಿಂಗಳನ್ನು ನೋಡುವುದಾದರೆ ಇತ್ತೀಚಿನ ದಿನಗಳಲ್ಲಂತೂ ತುಂಬ ಚಳಿಯ ತೀವ್ರತೆ ಹೆಚ್ಚಾಗಿದೆ ಎಂಬುದನ್ನು ನಾವು ಕಾಣಬಹುದು. ಮಾತ್ರವಲ್ಲದೆ ಯೇಸು ಕ್ರಿಸ್ತನ ತಂದೆ ತಾಯಿಗಳು ಆ ಕಾಲದಲ್ಲಿ ಆ ಕಾನೇಶುಮಾರಿ ಬಿಡಿಸಿಕೊಳ್ಳುವುದಕ್ಕೆ ಹೋಗುವಾಗ ಅವರಿಗೆ ತಂಗುವುದಕ್ಕೆ ಎಲ್ಲೂ ಸ್ಥಳವಿರಲಿಲ್ಲ ಎಂಬುದಾಗಿ ಕೂಡ ನೋಡಬಹುದು. ನೋಡಿ, ಇಂಥ ಅನುಕೂಲಕರ ಬಲ್ಲದ ಸ್ಥಿತಿಯಲ್ಲಿ ಕೂಡ ಯೇಸು ಕ್ರಿಸ್ತನು ಅದ್ಭುತವಾಗಿ ತಾನು ನೇಮಿಸಿದ ದಿನದಲ್ಲಿ ಗಳಿಗೆಯಲ್ಲಿ ಆತನು ಹುಟ್ಟಿ ಬಂದನು. ಅದೇ ರೀತಿಯಲ್ಲಿ ಈ ದಿನದಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಅನೇಕ ವಿಷಯಗಳು ಅನುಕೂಲಕರವಾದ ರೀತಿಯಲ್ಲಿ ಕಾಣಬಹುದು. ಯಾವ ವಿಷಯಗಳು ಕೂಡ ನಮಗೆ ಸಾಕು ನೀಡದೆ ಅಥವಾ ನಮ್ಮ ಪೂರಕವಾಗಿ ಇರದೆ ನಾವು ಈ ದಿನಗಳಲ್ಲಿ ಅಂಥ ಒಂದು ಕಷ್ಟದ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರಬಹುದು. ಆದರೆ ಯೇಸು ಕ್ರಿಸ್ತನ ಜನನದ ಮುಖಾಂತರ ಆತನು ಒಂದು ಭರವಸೆ ನಮಗೆ ನೀಡುತ್ತಿದ್ದಾನೆ. ಮಾತ್ರವಲ್ಲದೆ ಯೇಸು ಕ್ರಿಸ್ತನು ಜನಿಸಿದಾಗ ಸಂಧಿಸಿದ ಮೊದಲನೇ ವ್ಯಕ್ತಿ ಎಂದರೆ ಮರಿಯಳು. ಆತನು ಮರಿಯಳಿಗೆ ಹೇಳಿದ ಅದೇ ಮಾತನ್ನು ಈ ದಿನದಲ್ಲಿ ಈ ಡಿಸೆಂಬರ್ ತಿಂಗಳಿಗಾಗಿ ನಮಗೆ ವಾಗ್ದಾನವಾಗಿ ಕೊಡುತ್ತಿದ್ದಾನೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು ಎಂಬುದಾಗಿ ಹೇಳಿದನು. ಹೌದು ಪ್ರಿಯರಾದ ದೇವ ಮಕ್ಕಳೇ, ಈ ತಿಂಗಳಿನಲ್ಲಿ ಈ ವರ್ಷದ ಪೂರ್ತಿ ನಾವು 11 ತಿಂಗಳವರೆಗೂ ಯಾವ ವಿಷಯವೂ ನಡೆದಿಲ್ಲ ಎಂಬುದಾಗಿ ಹೆದರಿಕೊಂಡಿರಬಹುದು. ಈ 12ನೇ ತಿಂಗಳಿನ ಮೊದಲನೇ ದಿನದಲ್ಲಿ ದೇವರು ಒಬ್ಬ ದೂತನನ್ನು ನಮಗೆ ಒಂದಾಗಿ ಕಳಿಸಿ ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಆತನು ಹೇಳುತ್ತಿದ್ದಾನೆ, ನಿನಗೆ ದೇವರ ದಯೆ ದೊರಕಿತು ಎಂಬುದಾಗಿ. ಹಾಗಾದರೆ ನಮ್ಮ ಎಲ್ಲ ವಿಷಯಗಳಲ್ಲಿ ದೇವರ ದಯೆ ದೊರಕಿದೆ. ಅದು ಮುಂದೆ ಯೇಸು ಕ್ರಿಸ್ತನ ಹಾಗೆ ನಮಗೆ ಜನಿಸಿ ಬರುತ್ತದೆ. ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಮರಿಯಳ ಹಾಗೆ ಪವಿತ್ರರಾಗಿ ಪರಿಶುದ್ಧರಾಗಿ ಜೀವಿಸಿ ಕಾಯೋಣ. ಅದರ ಮೂಲಕ ಆತನ ನಾಮವನ್ನು ಹೊಂದಿಕೊಳ್ಳಿಸೋಣ. ದೇವರಿಗೆ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.